ಮರದ ಮನುಷ್ಯ. ಸಿದ್ಧಾರ್ಥ ಅಗಲಿಕೆಯಿಂದ ಹುಟ್ಟೂರಿನ ಚೇತನಹಳ್ಳಿ ಎಸ್ಟೇಟ್ನಲ್ಲಿ ನೀರವ ಮೌನ ಆವರಿಸಿದೆ. ಕಾಫಿ ಸಾಮ್ರಾಟನ ಬದುಕು ಅಂತ್ಯಗೊಂಡಿದೆ. ಎಸ್.ಎಂ. ಕೃಷ್ಣ ಹಾಗೇನೆ ಸಿದ್ಧಾರ್ಥ ಅವರ ಮಕ್ಕಳು, ಅವರ ಸಂಬಂಧಿಕರು ಎಲ್ಲರೂ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಸ್.ಎಂ. ಕೃಷ್ಣ ಅವರು ಕೂಡ ಆಗಮಿಸಿದ್ದಾರೆ. ತನ್ನ ಅಳಿಯನನ್ನ ಈ ಸ್ಥಿತಿಯಲ್ಲಿ ನೋಡಿದಂತಹ ಎಸ್.ಎಂ. ಕೃಷ್ಣ ಅವರು ಆ ಸಂದರ್ಭದಲ್ಲಿ ಭಾವುಕರಾದ್ರು. ಇಡೀ ಒಂದು ಚಿಕ್ಕಮಗಳೂರಿನಾದ್ಯಂತ ನೀರವ ಮೌನ ಆವರಿಸಿದೆ. ಇನ್ನೊಂದು ಕಡೆ ವಾಸಂತಿ ಹೆಗಡೆ ತನ್ನ ಮಗನನ್ನ ಈ ಸ್ಥಿತಿಯಲ್ಲಿ ನೋಡಿ ಕಣ್ಣೀರಿಟ್ಟಂತಹ, ಮರುಕಪಟ್ಟಂತಹ ಘಟನೆ ಯಾರು ಕೂಡ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ. ಹೋರಾಟವನ್ನೇ ಮುಗಿಸಿದಂತಹ ಕಾಫಿ ಸಾಮ್ರಾಟ್ ಅನೇಕರ ಬಾಳಲೀಗ ಹೋರಾಟವನ್ನೇ ನಡೆಸಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಹೋಗಿದ್ದಾರೆ. ಎಸ್.ಎಂ. ಕೃಷ್ಣ ತಮ್ಮ ಅಳಿಯನ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಆಗಮಿಸಿದಂತಹ ಸಂದರ್ಭ ಯಾವತ್ತೂ ಕೂಡ ಅಂದುಕೊಳ್ಳದಂತಹ ಸ್ಥಿತಿ. ಯಾಕಂದ್ರೆ ತನ್ನ ಅಳಿಯನನ್ನ ನಾನು ಈ ಸ್ಥಿತಿಯಲ್ಲಿ ನೋಡಬೇಕಾಗುತ್ತೆ ಅಂತ ಯಾರು ಕೂಡ ಊಹಿಸಿಕೊಳ್ಳುವುದಿಲ್ಲ. ತನ್ನ ಮಕ್ಕಳನ್ನ ನಾವು ಈ ರೀತಿಯಾಗಿ ನೋಡ್ತೀವಿ ಅಂತ ಯಾರು ಕೂಡ ಅಂದುಕೊಳ್ಳುವಂತಹ ಪರಿಸ್ಥಿತಿ ಇರೋದಿಲ್ಲ. ಇವತ್ತು ಇವೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದೆ ಸಿದ್ಧಾರ್ಥ ಅವರ ಅಂತಿಮ ಯಾತ್ರೆ, ಅಂತಿಮ ವಿದಾಯ. ಅಚಾನಕ್ ಆಗಿ ಅದರಲ್ಲೂ ಕೂಡ ಈ ನಿರ್ಧಾರ ಎಲ್ಲರಿಗೂ ಕೂಡ ಶಾಕಿಂಗ್ ಆಗಿದೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ಯಾವುದೇ ರೀತಿಯಲ್ಲೂ ಯಾರಾದರೂ ಒಂದು ರೀತಿಯಲ್ಲಿ ಬದುಕಿನ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ರೆ, ದುಗುಡವನ್ನ ವ್ಯಕ್ತಪಡಿಸಿದ್ರೆ ಅಂಥವರ ಬಾಳಿಗೆ ಅಥವಾ ಅಂಥವರಿಗೂ ಕೂಡ ಯಾವಾಗಲೂ ಧೈರ್ಯವನ್ನ ತುಂಬುತ್ತಾ ಇದ್ದಂಥವರು ಸಿದ್ಧಾರ್ಥ ಅವರು. ಈ ತರ ಮಾಡಿ ತೋರಿಸ್ಬೇಕು, ಜೀವನವನ್ನ ನಾವು ಧೈರ್ಯದಿಂದ ಮುನ್ನಡೆಸಿ ತೋರಿಸ್ಬೇಕು ಅಂತ ಹೇಳಿ ತೋರಿಸಿದವರು ಸಿದ್ಧಾರ್ಥ. ಚಿಕ್ಕಮಗಳೂರಿನ ಕಾಫಿ ದೊರೆ ಇಡೀ ಜಾಗತಿಕ ಮಟ್ಟದಲ್ಲಿ ಕಾಫಿ ಸಾಮ್ರಾಟನಾಗಿ ಬೆಳೆದಂತಹ ಒಂದು ಕಥೆಯೇ ರೋಚಕ. ಆದರೆ ಇವತ್ತು ಅವೆಲ್ಲವೂ ಕೂಡ ನಶ್ವರ ಅನ್ನುವ ರೀತಿಯಾಗಿ ಆಗಿದೆ. ಅವರ ಮಕ್ಕಳು ಅಮಾರ್ತ್ಯ ಕೂಡ ಅಲ್ಲಿ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಡೀ ಒಂದು ಚಿಕ್ಕಮಗಳೂರು ಈಗ ಶೂನ್ಯದಲ್ಲಿ, ಅದರಲ್ಲೂ ಕೂಡ ಭಾವುಕತೆಯಿಂದ ಕೂಡಿದೆ. ಇಡೀ ಚಿಕ್ಕಮಗಳೂರಿನಾದ್ಯಂತ ನೀರವ ಮೌನ ಆವರಿಸಿದೆ. ಇಡೀ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ ಚಿಕ್ಕಮಗಳೂರು. ABC ಆವರಣದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಚಿಕ್ಕಮಗಳೂರಲ್ಲಿ ಸಿದ್ಧಾರ್ಥ ಅವರ ಪಾರ್ಥಿವ ಶರೀರವನ್ನ ಇಡಲಾಗಿದೆ. ಇನ್ನೊಂದು ಕಡೆ ಅವರ ತಾಯಿ ತನ್ನ ಮಕ್ಕಳು ತಮ್ಮ ಕೊನೆಗಾಲದಲ್ಲಿ ಆಗ್ತಾರೆ, ತಮ್ಮ ಮಕ್ಕಳು ನಮ್ಮನ್ನ ಕೊನೆಗಾಲದಲ್ಲಿ ನಮ್ಮ ಜೊತೆ ಇರ್ತಾರೆ ಅಂತ ತನ್ನ ತಂದೆ ತಾಯಿ ಅಂದ್ಕೊಂಡಿರ್ತಾರೆ. ಆದರೆ ಮಕ್ಕಳ ಈ ಸ್ಥಿತಿ ಯಾವ ತಂದೆ ತಾಯಿಗಳಿಗೂ ಕೂಡ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ. ಈಗಾಗಲೇ ನನ್ನ ಕಡೆ ನೀವು ಎಸ್.ಎಂ. ಕೃಷ್ಣ ಅವರು ಹಾಗೆಯೇ ಸಿದ್ಧಾರ್ಥ ಅವರ ಮಕ್ಕಳು ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಕಾರ್ಪೊರೇಟ್ ಲೈಫ್ ಯಾವ ರೀತಿಯಾಗಿ ಜೀವವನ್ನೇ ಬಲಿ ಪಡೆಯುತ್ತೆ, ಒಂದು ಬದುಕನ್ನೇ ಮುಗಿಸಿಬಿಡುತ್ತೆ ಅನ್ನೋದಕ್ಕೆ ಸಿದ್ಧಾರ್ಥ ಅವರ ಈ ಪ್ರಕರಣ ಕೂಡ ಸಾಕ್ಷಿ ಅಂತಾನೆ ಹೇಳಬೇಕಾಗುತ್ತೆ. ಕಾಫಿ ಕಿಂಗ್ ಇಲ್ಲದಂತಹ ಡೇಯಲ್ಲಿ ಈಗ ಸಾಕಷ್ಟು ಜನ ಕಾರ್ಮಿಕರು, 50,000ಕ್ಕೂ ಹೆಚ್ಚು ಜನರ ಬದುಕಿಗೆ ಆಸರೆಯಾಗಿದ್ದು ಸಿದ್ಧಾರ್ಥ ಅವರು. ಆದರೆ ಈಗ ತಮ್ಮ ಒಡೆಯನಿಲ್ಲದಂತಹ ಇವತ್ತಿನ ದಿನ ನಾವು ಕೂಡ ಕೆಲಸ ಮಾಡಲ್ಲ ಅಂತ ಹೇಳಿ 1,500ಕ್ಕೂ ಹೆಚ್ಚು ಕಾಫಿ ಡೇಗಳಲ್ಲಿ ಇವತ್ತು ಬಂದ್ ಆಗಿದೆ. ಯಾಕಂದ್ರೆ ಒಡೆಯನೇ ಇಲ್ಲದಂತಹ ಈ ಒಂದು ಸಾಮ್ರಾಜ್ಯದಲ್ಲಿ ನಮಗೇನು ಕೆಲಸ ಅಂತ ಹೇಳಿ ಕಾರ್ಮಿಕರು ಕೂಡ ಇವತ್ತು ತಮ್ಮ ಒಡೆಯನನ್ನ ನೋಡೋದಕ್ಕೆ ಹೋಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಸಾಗರೋಪಾದಿಯಲ್ಲಿ ಜನಸಾಗರ ಸೇರಿರುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟೋ ಜನರ ಬದುಕಿಗೆ ಅವತ್ತಿನಿಂದ ಇವತ್ತಿನವರೆಗೂ 37 ವರ್ಷಗಳ ಈ ಒಂದು ವ್ಯಾಪಾರದ ಬದುಕಿನಲ್ಲಿ ಅಥವಾ ವ್ಯವಹಾರದ ಬದುಕಿನಲ್ಲಿ ಎಷ್ಟೋ ಜನರಿಗೆ ಅನ್ನವನ್ನ ನೀಡಿದಂತಹ, ಬದುಕನ್ನ ಕಟ್ಟಿಕೊಟ್ಟಂತಹ ತಮ್ಮ ಒಡೆಯ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಯಾರು ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ. ಅನೇಕ ಗಣ್ಯಾತಿ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. CM BS ಯಡಿಯೂರಪ್ಪ ಅವರು ಕೂಡ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ರು, ಕುಟುಂಬಸ್ಥರೊಂದಿಗೆ ಮಾತನಾಡಿದ್ರು. ಎಸ್.ಎಂ. ಕೃಷ್ಣ ಅವರಿಗೂ ಕೂಡ ಸಾಂತ್ವನವನ್ನ ಹೇಳಿದ್ರು. ಆದರೆ ಯಾವತ್ತೂ ಅಂದುಕೊಳ್ಳದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲರಿಗೂ ಕೂಡ ಧೈರ್ಯವನ್ನ ಹೇಳ್ತಾ ಇದ್ದಂತಹ, ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಧೈರ್ಯಶಾಲಿ ಅಥವಾ ನೀವು ಈ ತರ ಬದುಕಬೇಕು, ಅನೇಕರ ಜೀವನಕ್ಕೆ ಬದುಕಾಗಿ ಆಸರೆಯಾಗಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ